ಹಾಯ್ ಗೈಸ್, ನಾವಿವತ್ತು ನೋಡ್ತಾ ಇರೋದು ಒಂದು ಸ್ಪ್ಯಾನಿಷ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಕೋರ್ಟ್ ನಲ್ಲಿ ಅಪರಾಧಿಗಳನ್ನ ವಿಚಾರಿಸಿ ಹೇಳಿಕೆ ಪಡ್ಕೊಂಡು ಅವ್ರನ್ನ ಜಡ್ಜ್ ಮುಂದೆ ನಿಲ್ಸಿ ಶಿಕ್ಷೆ ಕೊಡ್ಸೋ ಕೆಲಸ ಮಾಡ್ತಿರೋ ಚಿತ್ರದ ಹೀರೋ. 25 ವರ್ಷದ ಹಿಂದೆ ನಡೆದ ಒಂದು ಅನ್ಸಾಲ್ವ್ಡ್ ಮಿಸ್ಟ್ರಿ ಕೇಸ್ ಬಗ್ಗೆ ಒಂದು ನಾವೆಲ್ ಬರಿಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ನಾವೆಲ್ ಬರ್ದು ಮುಗಿಸ್ಬೇಕಂದ್ರೆ ಆ ಕೇಸ್ ಸಾಲ್ವ್ ಆಗ್ಬೇಕು. ಸೊ ಅದಕ್ಕೆ 25 ವರ್ಷ ಆದ್ಮೇಲೆ ಈಗ ಆ ಕೇಸ್ ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಕೊನೆಗೆ ಆ ಕೇಸ್ ನ ಸಾಲ್ವ್ ಮಾಡಿದ್ರ ಇಲ್ವಾ ಅನ್ನೋ ಕಥೆನ ಕ್ಲೈಮ್ಯಾಕ್ಸ್ ನಲ್ಲಿ ಶಾಕಿಂಗ್ ಟ್ವಿಸ್ಟ್ ಗಳೊಂದಿಗೆ ಹೇಳಿದ ಚಿತ್ರನೇ ದ ಸೀಕ್ರೆಟ್ ಇನ್ ದೇರ್ ಐಸ್. ಕತೆ ಶುರು ಆಗೋದೆ ಒಂದು ಹುಡುಗಿ ಕಣ್ಣಿಂದ. ಅವಳು ಕಣ್ಣು ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಅವಳು ತುಂಬಾ ದುಃಖದಲ್ಲಿದ್ದಾಳೆ ಅಂತ. ಒಬ್ಬ ವ್ಯಕ್ತಿನ ನೋಡ್ತಾಳೆ. ಆ ವ್ಯಕ್ತಿ ಬ್ಯಾಗ್ ತಗೊಂಡು ಟ್ರೈನ್ ನಲ್ಲಿ ಹೋಗ್ತಾ ಇರುವಾಗ ಅವನು ಕೂಡ ಇವಳನ್ನ ನೋಡ್ತಾನೆ. ಟ್ರೈನ್ ಮೂವ್ ಆಗ್ತಾ ಇದ್ದಂಗೆ ಆ ಹುಡುಗಿ ಸ್ಪೀಡ್ ಆಗಿ ಓಡ್ ಬಂದು ವಿಂಡೋ ಗ್ಲಾಸ್ ಮೇಲೆ ಕೈ ಇಡ್ತಾಳೆ. ಟ್ರೈನ್ ನಲ್ಲಿರೋ ವ್ಯಕ್ತಿ ಕೂಡ ಕೈ ಇಡ್ತಾನೆ. ಸೊ ಈಗ ಟ್ರೈನ್ ಸ್ಪೀಡ್ ಆಗಿ ಮೂವ್ ಆಗಿದ್ರಿಂದ ಇಬ್ರು ದೂರ ಆಗ್ಬಿಡ್ತಾರೆ. ಸೊ ಇದನ್ನೆಲ್ಲ ಒಬ್ಬ ವ್ಯಕ್ತಿ ಕಥೆಯಾಗಿ ಬರಿತಾ ಇದ್ದಾರೆ. ಇವ್ರ ಹೆಸರು ಬೆಂಜಮಿನ್. ಒಂದು ನಾವೆಲ್ ಬರೆಯೋಕೆ ಟ್ರೈ ಮಾಡ್ತಾ ಇದ್ದಾರೆ. ನಾವೆಲ್ ಸ್ಟಾರ್ಟಿಂಗ್ ನಲ್ಲೇ ಕ್ಲೈಮ್ಯಾಕ್ಸ್ ಇಟ್ರೆ ಸರಿ ಆಗಲ್ಲ. ಅದಕ್ಕೆ ಈ ಕತೆ ಎಲ್ಲಿಂದ ಶುರು ಆಯ್ತು ಅಲ್ಲಿಂದಾನೇ ಕತೆ ಬರಿಬೇಕು ಅಂತ ಹೊಸದಾಗಿ ಕತೆ ಶುರು ಮಾಡ್ತಾರೆ. ಅವರು ಬರಿತಾ ಇದ್ದಂಗೆ ನಮ್ಗೆ ವಿಜುವಲ್ ಆಗಿ ತೋರಿಸ್ತಾರೆ. ರಿಕಾರ್ಡೋ ತನ್ನ ವೈಫ್ ಆಗಿರೋ ಲಿಲಿಯಾನ ಜೊತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾನೆ. ರಿಕಾರ್ಡೋಗೆ ಗೊತ್ತಿಲ್ಲ ಇದೇ ಕೊನೆಯದಾಗಿ ತನ್ನ ವೈಫ್ ಜೊತೆ ಸೇರಿ ಊಟ ಮಾಡೋದು ಅಂತ. ರಿಕಾರ್ಡೋ ತನ್ನ ವೈಫ್ ನ ತುಂಬಾ ಇಷ್ಟ ಪಡ್ತಾನೆ. ಅದ್ರಲ್ಲೂ ಅವಳ ಸ್ಮೈಲ್ ಅಂದ್ರೆ ಅವನಿಗೆ ತುಂಬಾ ಇಷ್ಟ. ಏನಿದು ತುಂಬಾ ರೊಮ್ಯಾಂಟಿಕ್ ಆಗಿ ಇದೆಯಲ್ಲ ಅಂತ ಮತ್ತೆ ಬರ್ದಿದ್ದ ಕತೆನ ಮುದ್ರಿ ಬಿಸಾಡ್ತಾರೆ. ಯಾಕಂದ್ರೆ ಬರಿಬೇಕಾಗಿರೋದು ಒಂದು ಇನ್ವೆಸ್ಟಿಗೇಷನ್ ನಾವೆಲ್. ಅದಕ್ಕೆ ತಕ್ಕಂತೆ ತುಂಬಾ ಸಸ್ಪೆನ್ಸ್ ಎಲಿಮೆಂಟ್ಸ್ ಬೇಕು ಅಂತ. ಆ ಲಿಲಿಯಾನ ಅವ್ರನ್ನ ಯಾರೋ ಬ್ರೂಟಲ್ ಆಗಿ ಅಬ್ಯೂಸ್ ಮಾಡಿ ಕೊಲೆ ಮಾಡ್ತಾರೆ ಅಂತ ಬರ್ದು ಅಯ್ಯಯ್ಯೋ ಸ್ಟಾರ್ಟಿಂಗ್ ನಲ್ಲಿ ಈ ರೀತಿ ವೈಲೆನ್ಸ್ ಇದ್ರೆ ಯಾರು ಕೂಡ ಓದಲ್ಲ ಅಂತ ಅದನ್ನ ಮತ್ತೆ ಹರಿದು ಬಿಸಾಡ್ತಾರೆ. ಆಕ್ಚುಲಿ ಈಗ ಇವರು ಬರೆಯೋಕೆ ಟ್ರೈ ಮಾಡ್ತಿರೋದು ಬರೀ ಕತೆ ಅಲ್ಲ. 25 ವರ್ಷಗಳ ಹಿಂದೆ ಇವರೇ ಹ್ಯಾಂಡಲ್ ಮಾಡಿದ್ದ ಮಿಸ್ಟೀರಿಯಸ್ ಕೇಸ್. ಆದ್ರೆ ಈಗ ಬೆಂಜಮಿನ್ಗೆ ತುಂಬಾ ವಿಷಯ ನೆನಪಿಲ್ಲ. ಹೇಗೆ ಕತೆ ಶುರು ಮಾಡ್ಬೇಕು ಅಂತ ಗೊತ್ತಾಗದೆ ಕನ್ಫ್ಯೂಸ್ ನಲ್ಲಿ ಇದ್ದಾರೆ. ಈ ಕೇಸ್ ಹ್ಯಾಂಡಲ್ ಮಾಡ್ತಿರೋ ಸಂದರ್ಭದಲ್ಲಿ ಇವ್ರ ಜೊತೆಲಿ ಇನ್ನೊಬ್ರು ಕೂಡ ವರ್ಕ್ ಮಾಡಿದ್ರು. ಸೊ ಅವ್ರನ್ನ ಮೀಟ್ ಆಗೋದಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಐರಿನ್ ಅನ್ನುವ ಲೇಡಿನ ಮೀಟ್ ಆಗ್ತಾರೆ. ಅವರಿಗೆ ಬೆಂಜಮಿನ್ ನ ನೋಡಿ ತುಂಬಾ ಖುಷಿ ಆಗುತ್ತೆ. ಕೊನೆಗೂ ಬಂದ್ಬಿಟ್ಟ, ನಿನ್ನ ನೋಡಿ 25 ವರ್ಷ ಆಯ್ತು. ಆದ್ರೆ ನೀನು ಹಾಗೆ ಇದ್ದೀಯಾ? ಹೌದು, ನಾನು ಹಾಗೇನೆ ಇದ್ದೀನಿ. ಆದ್ರೆ ನೀನು ಏಜ್ ಆಗ್ತಾ ಆಗ್ತಾ ಇನ್ನು ಬ್ಯೂಟಿಫುಲ್ ಆಗ್ತಿದ್ದೀಯಾ ಅಂತ. ಆಕ್ಚುಲಿ ಇವರಿಬ್ರು 25 ವರ್ಷದ ಹಿಂದೆ ಇದೇ ಕೋರ್ಟ್ ನಲ್ಲೇ ಕೆಲಸ ಮಾಡ್ತಿದ್ರು. ಅಷ್ಟೇ ಅಲ್ಲದೆ ಇಬ್ರು ಲವ್ ಮಾಡ್ತಾ ಇರ್ತಾರೆ. ಆದ್ರೆ ಇಬ್ರು ಪ್ರಪೋಸ್ ಮಾಡಿಲ್ಲ. ಸರಿ ಹೇಳು ಬೆಂಜಮಿನ್, ಏನ್ ವಿಷಯ ಅಂತ ಐರಿನ್ ಕೇಳ್ದಾಗ ಇದನ್ನ ಓದು ಅಂತ ಇವರು ಒಂದು ಪೇಜ್ ಕತೆ ಬರ್ದಿದ್ರು ಅಲ್ವಾ, ಅದನ್ನ ಕೊಡ್ತಾರೆ. ಓದಿದ್ಮೇಲೆ ಐರಿನ್ ಹೇಳ್ತಾರೆ, ಈ ಕೇಸ್ ನಡೆದು 25 ವರ್ಷ ಆಗಿದೆ. ಹೌದು ಐರಿನ್, ಇದನ್ನೇ ನಾನು ನಾವೆಲ್ ಆಗಿ ಬರಿಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಆದ್ರೆ ಹೇಗ್ ಶುರು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಫಸ್ಟ್ ನೀನು ಚೇಂಜ್ ಮಾಡ್ಬೇಕಾಗಿರೋದು ನಿನ್ ಹ್ಯಾಂಡ್ ರೈಟಿಂಗ್ ನ. ನೀವು ವರ್ಕ್ ಮಾಡ್ತಿದ್ದ ಕಾಲದಲ್ಲಿ ಒಂದು ಟೈಪ್ ರೈಟರ್ ಇಟ್ಟಿದ್ರಿ ಅಲ್ವಾ, ಅದನ್ನ ನಾನೇ ಇಟ್ಕೊಂಡಿದ್ದೀನಿ ಅಂತ ಅದನ್ನ ತೆಗೆದು ಕೊಡ್ತಾರೆ. ಆ ಟೈಪ್ ರೈಟರ್ ನೋಡಿ ಬೆಂಜಮಿನ್ಗೆ ಫುಲ್ ಖುಷಿ ಆಗುತ್ತೆ. ನಾನ್ ವರ್ಕ್ ಮಾಡೋ ಟೈಮ್ ಅಲ್ಲಿ ಈ ಎ ಬಟನ್ ಮಾತ್ರ ಸರಿಯಾಗಿ ವರ್ಕ್ ಆಗ್ತಾ ಇರ್ಲಿಲ್ಲ. ಈಗ ನೀನು ಸರಿ ಮಾಡಿದ್ದೀಯ ಅನ್ಸುತ್ತೆ. ಅದೆಲ್ಲ ಆಲ್ರೆಡಿ ಸರಿ ಮಾಡಿದ್ದೀನಿ. ಇದನ್ನ ಯೂಸ್ ಮಾಡ್ಕೊಂಡು ನಿನ್ ಕತೆ ಶುರು ಮಾಡು. ಐರಿನ್, ಬರೆಯೋದು ದೊಡ್ಡ ವಿಷಯ ಅಲ್ಲ, ಅದನ್ನ ಹೇಗ್ ಬರೆಯೋದು ಅನ್ನೋದೇ ಸಮಸ್ಯೆ ಆಗಿದೆ. ಐರಿನ್ ಕೇಳ್ತಾರೆ, ಆ ಕೇಸ್ ನಲ್ಲಿ ನಿನ್ಗೆ ಯಾವ ವಿಷಯ ಚೆನ್ನಾಗಿ ನೆನ್ಪಿದೆ? ನನ್ಗೆ ಆ ಕೇಸ್ ನ ಸ್ಟಾರ್ಟಿಂಗ್ ನೆನ್ಪಿದೆ. ಹಾಗಾದ್ರೆ ಫಸ್ಟ್ ಅದರಿಂದಾನೇ ಶುರು ಮಾಡು. ಸ್ಟಾರ್ಟಿಂಗ್ ಇಂದ ಕರೆಕ್ಟ್ ಆಗಿ ಎಂಡ್ ಮಾಡು ಅಂತ ಐರಿನ್ ಹೇಳ್ತಾರೆ. ಸೊ ಬೆಂಜಮಿನ್ ಕತೆನ ಕೇಸ್ ಸ್ಟಾರ್ಟಿಂಗ್ ಇಂದಾನೇ ಶುರು ಮಾಡ್ತಾರೆ. ಈಗ ಕತೆ 25 ವರ್ಷಗಳ ಹಿಂದೆ ಅಂದ್ರೆ ಪಾಸ್ಟ್ ಗೆ ಹೋಗುತ್ತೆ. ಬೆಂಜಮಿನ್ ಒಂದು ಕೋರ್ಟ್ ನಲ್ಲಿ ಜುಡಿಷಿಯಲ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬೆಂಜಮಿನ್ಗೆ ಪ್ಯಾಬ್ಲೋ ಅನ್ನೋ ಬೆಸ್ಟ್ ಫ್ರೆಂಡ್ ಇದ್ದಾರೆ. ಅಲ್ಲೇ ಐರಿನ್ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಪ್ಯಾಬ್ಲೋ ಐರಿನ್ಗೆ ಫ್ಲರ್ಟ್ ಮಾಡ್ತಾರೆ. ಆದ್ರೆ ಐರಿನ್ ಏನು ಕೇರ್ ಮಾಡದೆ ಅಲ್ಲಿಂದ ಹೋಗ್ತಾರೆ. ಈಗ ಬೆಂಜಮಿನ್ ಪ್ಯಾಬ್ಲೋ ಹತ್ರ ಬಂದು ಕಾಮನ್ ಆಗಿ ಹುಡುಗಿರ್ಗೆ ಫ್ಲರ್ಟ್ ಮಾಡಿದ್ರೆ ಚಪ್ಲಿ ತಗೊಂಡು ಹೊಡಿತಾರೆ. ಆದ್ರೆ ನೀನ್ ಫ್ಲರ್ಟ್ ಮಾಡಿದ್ರೆ ಸುಮ್ನೆ ಇರ್ತಾರಲ್ಲ ಹೇಗೆ ಅಂತ. ಅದಕ್ಕೆಲ್ಲ ಮುಖದಲ್ಲಿ ಕಳೆ ಇರ್ಬೇಕು. ಇದೆಲ್ಲ ಒಂದು ಮುಖ ಅಂತ ಹೇಳ್ತಿದ್ಯಲ್ಲ, ನಿನ್ಗೆ ಯಾವ್ದ್ರಲ್ಲಿ ಹೊಡಿಬೇಕು ಅಂತ. ಆಗ ಬೆಂಜಮಿನ್ ಅವ್ರನ್ನ ಆಫೀಸ್ ಕ್ಲರ್ಕ್ ಬಂದು ಕರೀತಾನೆ. ಸರ್, ರೊಮ್ಯಾನೋ ನಿಮ್ನ ಕರೀತಾ ಇದ್ದಾರೆ, ಯಾವ್ದೋ ಕೇಸ್ ವಿಷಯ ಅಂತೆ ಅಂತ. ಈ ರೊಮ್ಯಾನೋ ಅವ್ರನ್ನ ಕಂಡ್ರೆ ಬೆಂಜಮಿನ್ಗೆ ಆಗೋದೇ ಇಲ್ಲ. ಈ ರೊಮ್ಯಾನೋ ಇದ್ದಾರಲ್ವಾ, ಅವ್ರು ಯಾವಾಗ್ಲೂ ಬೆಂಜಮಿನ್ ನ ಗೇಲಿ ಮಾಡ್ತಾ ಇರ್ತಾರೆ. ಇವನ್ ಯಾವ್ದಾದ್ರು ಕೇಸ್ ಕೊಟ್ರೆ ಅದು ಖಂಡಿತ ಟಫ್ ಆಗೇ ಇರುತ್ತೆ. ಸೊ ನನ್ನಿಂದ ಆಗಲ್ಲ ಅಂತ ಬೆಂಜಮಿನ್ ಹೇಳ್ತಾರೆ. ಆದ್ರೆ ಇವ್ರಿಗೆಲ್ಲ ಒಬ್ರು ಜಡ್ಜ್ ಇದ್ದಾರೆ. ಅವ್ರು ಒಂದ್ ರೀತಿಯಲ್ಲಿ ಇವ್ರಿಗೆಲ್ಲ ಬಾಸ್. ಸೊ ಈ ಜಡ್ಜ್ ನ ಇಂಪ್ರೆಸ್ ಮಾಡೋದಕ್ಕೋಸ್ಕರನೇ ರೊಮ್ಯಾನೋ ಪದೇ ಪದೇ ಬೆಂಜಮಿನ್ ಇಮೇಜ್ ನ ಡ್ಯಾಮೇಜ್ ಮಾಡ್ತಾ ಇರ್ತಾರೆ. ಈಗ ಜಡ್ಜ್ ಹೇಳ್ತಾರೆ, ಈ ಕೇಸ್ ನ ನೀನೇ ಹ್ಯಾಂಡಲ್ ಮಾಡ್ಬೇಕು ಅಂತ. ಬೆಂಜಮಿನ್ ಬೇರೆ ದಾರಿ ಇಲ್ದೆ ಆ ಕೇಸ್ ಎಂಕ್ವೈರಿ ಮಾಡೋಕೆ ಒಪ್ಕೊಂಡು ಕ್ರೈಮ್ ಸೀನ್ ಗೆ ಹೋಗ್ತಾರೆ. ಅದೊಂದು ಮರ್ಡರ್ ಕೇಸ್.
ಕೇಸ್. ಒಂದು ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ಬ್ರೂಟಲ್ ಆಗಿ ಕೊಲೆ ಮಾಡಿದ್ದಾರೆ. ಆ ಹುಡುಗಿ ಮುಖ ನೋಡಿದ ತಕ್ಷಣ ಬೆಂಜಮಿನ್ಗೆ ತುಂಬಾ ಗಾಬರಿ ಆಗುತ್ತೆ. ಸತ್ತೋಗಿರೋ ಹುಡುಗಿ ಹೆಸರೇ ಲಿಲಿಯಾನಾ. ನೇಬರ್ಸ್ ನ ವಿಚಾರಿಸ್ತಾರೆ, ಸಂದೇಹ ಪಡೋ ತರ ಯಾರನ್ನಾದ್ರೂ ನೋಡಿದ್ರಾ ಅಂತ. ಪಕ್ಕದಲ್ಲಿ ಒಂದು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಅಲ್ಲಿ ಕೆಲಸ ಮಾಡೋರಲ್ಲಿ ಕೆಲವೊಬ್ರು ರೀಸೆಂಟ್ಲಿ ಕಾಣಿಸ್ತಾ ಇಲ್ಲ. ಮೇ ಬಿ ಅವರು ಈ ಕೆಲಸ ಮಾಡಿರ್ಬೋದು ಅಂತ ನೇಬರ್ಸ್ ಹೇಳ್ತಾರೆ. ಆದ್ರೆ ಬೆಂಜಮಿನ್ಗೆ ಕನ್ಸ್ಟ್ರಕ್ಷನ್ ನಲ್ಲಿ ಕೆಲಸ ಮಾಡೋರ್ ಮೇಲೆ ಡೌಟ್ ಇಲ್ಲ. ನೆಕ್ಸ್ಟ್ ಲಿಲಿಯಾನ್ ಅವ್ರ ಹಸ್ಬೆಂಡ್ ನ ಮೀಟ್ ಆಗೋದಕ್ಕೆ ಹೋಗ್ತಾರೆ. ಅವರು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರೇ ರಿಕಾರ್ಡೋ. ವೈಫ್ ತೀರ್ ಹೋಗಿರೋ ವಿಷಯ ಹೇಳಿದಾಗ ಅವರಿಗೆ ತುಂಬಾ ಗಾಬರಿ ಆಗುತ್ತೆ. ರಿಕಾರ್ಡೋ ಲಿಲಿಯಾನ್ ಅವ್ರನ್ನ ತುಂಬಾ ಇಷ್ಟ ಪಡ್ತಾ ಇದ್ರು. ಬೆಂಜಮಿನ್ ಕೇಳ್ತಾರೆ, ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ ಅಂತ. ರಿಕಾರ್ಡೋ ಶಾಕ್ ನಲ್ಲಿ ಇರೋದ್ರಿಂದ ಏನು ಮಾತಾಡ್ತಾ ಇಲ್ಲ. ನಿಮ್ ವೈಫ್ ನ ಕೊಲೆ ಮಾಡಿರೋ ಕಿಲ್ಲರ್ ನ ನಾನ್ ಸುಮ್ನೆ ಬಿಡಲ್ಲ ಅಂತ ಬೆಂಜಮಿನ್ ನಡೆದ ಈ ವಿಷಯಗಳನ್ನ ಹಾಗೇನೆ ಐರಿನ್ ಕೊಟ್ಟಿದ್ದ ಟೈಪ್ ರೈಟರ್ ನಲ್ಲಿ ಟೈಪ್ ಮಾಡ್ತಾರೆ. ಆದ್ರೆ ಎ ಅಕ್ಷರ ಈಗ್ಲೂ ಆ ಟೈಪ್ ರೈಟರ್ ನಲ್ಲಿ ವರ್ಕ್ ಆಗ್ತಾ ಇಲ್ಲ. ಸೊ ಪೆನ್ ನಲ್ಲಿ ಎ ಮಾತ್ರ ಬರೀತಾರೆ. ಈಗ ಕತೆ ಮತ್ತೆ ಪಾಸ್ಟ್ ಗೆ ಹೋಗುತ್ತೆ. ಬೆಂಜಮಿನ್ ಆ ಕಿಲ್ಲರ್ ನ ಹೇಗಾದ್ರೂ ಕಂಡು ಹಿಡಿಬೇಕು ಅಂತ ಬೇರೆ ಬೇರೆ ಆಂಗಲ್ ನಲ್ಲಿ ಎಂಕ್ವೈರಿ ಶುರು ಮಾಡ್ತಾರೆ. ಹಾಗೇನೆ ಐರಿನ್ ಮೇಲೆ ನಿಧಾನಕ್ಕೆ ಲವ್ ಆಗ್ತಾ ಇದೆ. ಆಕ್ಚುಲಿ ಐರಿನ್ ಕೂಡ ಲವ್ ಮಾಡ್ತಾ ಇದ್ದಾರೆ, ಬಟ್ ಇಬ್ರು ಪ್ರಪೋಸ್ ಮಾಡ್ಕೋತಾ ಇಲ್ಲ ಅಷ್ಟೇ. ಒಂದಿನ ಬೆಂಜಮಿನ್ ಆಫೀಸ್ ನಲ್ಲಿ ಇರುವಾಗ ಜಡ್ಜ್ ಜೊತೆಗೆ ರೊಮ್ಯಾನೋ ಕೂಡ ಬರ್ತಾರೆ. ಏನ್ ಬೆಂಜಮಿನ್, ಕೇಸ್ ನಲ್ಲಿ ಏನಾದ್ರೂ ಲೀಡ್ ಸಿಕ್ತಾ? ಸರ್, ಎಂಕ್ವೈರಿ ಶುರು ಮಾಡಿದ್ದೀನಿ ಅಂತ ಬೆಂಜಮಿನ್ ಹೇಳ್ತಾರೆ. ಆಗ ರೊಮ್ಯಾನೋ, ಸರ್ ನಾನು ಆ ಕೇಸ್ ನ ಆಲ್ರೆಡಿ ಕ್ಲೋಸ್ ಮಾಡ್ಬಿಟ್ಟೆ. ಇದನ್ ಕೇಳಿ ಬೆಂಜಮಿನ್ಗೆ ಶಾಕ್ ಆಗುತ್ತೆ. ಏನು ಆ ಕಿಲ್ಲರ್ ನ ಕಂಡು ಹಿಡಿದು ಬಿಟ್ನಾ ಅಂತ. ಜಡ್ಜ್ ಯಾರು ಆ ಕಿಲ್ಲರ್ ಅಂತ ಕೇಳಿದಾಗ, ಸರ್ ಕೊಲೆ ನಡೆದಿರೋ ಪ್ಲೇಸ್ ನ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಅಲ್ಲಿ ವರ್ಕ್ ಮಾಡ್ತಿದ್ದ ಕೆಲವರು ಸಡನ್ಲಿ ಕಾಣೆಯಾಗಿದ್ದಾರೆ. ಸೊ ಅವರೇ ಈ ಕೊಲೆ ಮಾಡಿರ್ಬೋದು ಅಂತ ಎಂಕ್ವೈರಿ ಮಾಡೋದಕ್ಕೆ ಹೇಳಿದ್ದೆ. ಕೊನೆಗೆ ಅವರೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಅವರೇ ಕಿಲ್ಲರ್ಸ್ ಅಂತ ರೊಮ್ಯಾನೋ ಹೇಳ್ತಾರೆ. ಜಡ್ಜ್ ಫುಲ್ ಹ್ಯಾಪಿ. ಬೆಂಜಮಿನ್ ಕಿಂತ ನೀನು ಬೆಸ್ಟ್ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಟೆ ಅಂತ. ಇದನ್ ಕೇಳಿ ಬೆಂಜಮಿನ್ಗೆ ತುಂಬಾ ಕೋಪ ಬರುತ್ತೆ. ಯಾಕಂದ್ರೆ ಆ ಕನ್ಸ್ಟ್ರಕ್ಷನ್ ನಲ್ಲಿ ವರ್ಕ್ ಮಾಡ್ತಿದ್ದವ್ರ ಬಗ್ಗೆ ಇವ್ರಿಗೆ ಆಲ್ರೆಡಿ ಗೊತ್ತಿತ್ತು. ಆದ್ರೆ ಅವರು ಕೊಲೆ ಮಾಡಿಲ್ಲ ಅಂತ ಇವ್ರಿಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಆ ಕನ್ಸ್ಟ್ರಕ್ಷನ್ ನಲ್ಲಿ ವರ್ಕ್ ಮಾಡೋರು ಆ ಹುಡುಗಿ ಮನೆ ಒಳಗಡೆ ಹೋಗ್ಬೇಕಂದ್ರೆ ಡೋರ್ ಅಥವಾ ವಿಂಡೋನ ಹೊಡೆದಾಕಿನೇ ಒಳಗಡೆ ನುಗ್ಬೇಕು. ಆದ್ರೆ ಆ ಮನೆಯಲ್ಲಿ ಆತರ ಏನು ನಡೆದೇ ಇಲ್ಲ. ಅಂದ್ರೆ ಈ ಹುಡುಗಿಗೆ ಗೊತ್ತಿರೋರೆ ಯಾರೋ ಮನೆಗೆ ಬಂದಿದ್ದಾರೆ. ಆ ಹುಡುಗಿ ಕೂಡ ಪರಿಚಯ ಇರೋರೆ ತಾನೆ ಅಂತ ಮನೆ ಒಳಗಡೆ ಕರೆದು ಮಾತಾಡ್ತಾ ಇರುವಾಗ ಬಂದಿದ್ದ ವ್ಯಕ್ತಿ ಆ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ಬ್ರೂಟಲ್ ಆಗಿ ಕೊಲೆ ಮಾಡಿದ್ದಾನೆ. ಇದೇ ಬೆಂಜಮಿನ್ ಅವ್ರ ಥಿಯರಿ. ಬಟ್ ಅಂದ್ರೂನು ರೊಮ್ಯಾನೋ ಕನ್ಸ್ಟ್ರಕ್ಷನ್ ನಲ್ಲಿ ವರ್ಕ್ ಮಾಡೋರ್ನ ಅರೆಸ್ಟ್ ಮಾಡಿದ್ದಾರೆ ಅಲ್ವಾ. ಸೊ ಅವ್ರನ್ನ ಮೀಟ್ ಆಗೋದಕ್ಕೆ ಹೋದಾಗ ಅವ್ರಿಗೆಲ್ಲ ಪೊಲೀಸ್ನವರು ತುಂಬಾ ಟಾರ್ಚರ್ ಮಾಡಿದ್ದಾರೆ. ಟಾರ್ಚರ್ ತಡೆಯೋಕೆ ಆಗದೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅಂದ್ರೆ ನಿಜವಾದ ಕಿಲ್ಲರ್ಸ್ ಇವರಲ್ಲ. ರೊಮ್ಯಾನೋ ಹತ್ರ ಹೋಗಿ ಏನು ತಪ್ಪು ಮಾಡದೇ ಇರೋ ಇನ್ನೋಸೆಂಟ್ ಜನರನ್ನ ಅರೆಸ್ಟ್ ಮಾಡಿ ಯಾಕೆ ಟಾರ್ಚರ್ ಮಾಡ್ತಾ ಇದ್ದೀರಾ ಅಂತ ಬೆಂಜಮಿನ್ ಗಲಾಟೆ ಮಾಡ್ತಾರೆ. ಅಲ್ಲಿದ್ದವರು ಇಬ್ಬರು ಜಗಳ ಬಿಡಿಸ್ತಾರೆ. ರೊಮ್ಯಾನೋ ಹೇಳ್ತಾರೆ, ನಿನ್ಗೆ ಕೊಟ್ಟಿದ್ದ ಕೇಸ್ನ ನಾನ್ ಸಾಲ್ವ್ ಮಾಡ್ಬಿಟ್ಟೆ, ಅದಕ್ಕೆ ನಿನ್ಗೆ ಹೊಟ್ಟೆ ಕಿಚ್ಚು ಅಂತ. ಇದ್ರಿಂದ ಟ್ರಿಗರ್ ಆಗಿದ್ದ ಬೆಂಜಮಿನ್, ನಿನ್ಗೆ ಒಳ್ಳೆ ಹೆಸರು ಬರ್ಬೇಕು ಅಂತ ಈ ರೀತಿ ಕ್ರೈಮ್ ಮಾಡದೇ ಇರೋರ್ನ ಅರೆಸ್ಟ್ ಮಾಡಿದ್ಯಾ, ನಿಜವಾದ ಕಿಲ್ಲರ್ನ ನಾನ್ ಕಂಡು ಹಿಡಿತೀನಿ ಅಂತ ಚಾಲೆಂಜ್ ಮಾಡ್ತಾರೆ. ಆದ್ರೆ ಒಬ್ಬರಿಂದ ಕೇಸ್ ಸಾಲ್ವ್ ಮಾಡೋದು ಕಷ್ಟ. ಅದಕ್ಕೆ ಪ್ಯಾಬ್ಲೋನ ಹುಡುಕ್ತಾರೆ. ಯಾಕಂದ್ರೆ ಅವರು ಆಫೀಸ್ ನಲ್ಲಿ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಪಕ್ಕ ಬಾರಲ್ಲೇ ಇರ್ತಾರೆ ಅಂತ ನೇರವಾಗಿ ಬಾರ್ಗೆ ಹೋಗ್ತಾರೆ. ನೋಡಿದ್ರೆ ಪ್ಯಾಬ್ಲೋ ಅಲ್ಲೇ ಇದ್ದಾರೆ. ಪ್ಯಾಬ್ಲೋ ಒಬ್ಬ ದೊಡ್ಡ ಕುಡುಕ. ಬೆಂಜಮಿನ್ ಕೇಳ್ತಾರೆ, ನನ್ಗೆ ಈ ಕೇಸಲ್ಲಿ ಹೆಲ್ಪ್ ಮಾಡ್ತೀಯ ಅಂತ ಅನ್ಕೊಂಡ್ರೆ ನೀನ್ ಇಲ್ಲಿ ಶಿಸ್ತಾಗ್ ಬಂದು ಕುಡಿತಾ ಇದ್ಯಾ, ಸರಿ ಬಾ ಮನೆಗ್ ಡ್ರಾಪ್ ಮಾಡ್ತೀನಿ ಅಂತ ಮನೆಗ್ ಕರ್ಕೊಂಡು ಹೋಗ್ತಾರೆ. ಇವನ್ ಕುಡ್ಕೊಂಡ್ ಬಂದ್ರೆ ನಾನ್ ಮನೆ ಒಳಗಡೆ ಸೇರ್ಸೋದಿಲ್ಲ, ಹೋಗೋ ದಾರಿಲಿ ಎಲ್ಲಾದ್ರೂ ಬಿಸಾಡ್ ಹೋಗಿ ಅಂತ. ಅದಕ್ಕೆ ಬೆಂಜಮಿನ್ ಪ್ಯಾಬ್ಲೋನ ಕರ್ಕೊಂಡು ಅವ್ರ ಮನೆಗೆ ಬರ್ತಾರೆ. ಬೆಂಜಮಿನ್ಗೆ ಈ ಕೇಸ್ ಬಗ್ಗೆನೆ ಚಿಂತೆ ಆಗಿದೆ. ಈಗ ಸತ್ತೋಗಿರೋ ಲಿಲಿಯಾನ್ ಅವ್ರ ಹಸ್ಬೆಂಡ್ ರಿಕಾರ್ಡೋನ ಮೀಟ್ ಆಗ್ತಾರೆ. ಆಲ್ಬಮ್ ನಲ್ಲಿ ಏನಾದ್ರೂ ಲೀಡ್ ಸಿಗೋ ಸಾಧ್ಯತೆ ಇದೆ ಅಂತ ರಿಕಾರ್ಡೋ ಹಾಗೂ ಲಿಲಿಯಾನ ತಗೊಂಡಿರೋ ಫೋಟೋಸ್ ನ ಚೆಕ್ ಮಾಡ್ತಾರೆ. ರಿಕಾರ್ಡೋ ಬೆಂಜಮಿನ್ ಹತ್ರ ಯಾರೋ 3 ಜನರನ್ನ ಅರೆಸ್ಟ್ ಮಾಡಿದಾರಂತೆ, ಅವರೇ ನನ್ ವೈಫ್ ನ ಕೊಲೆ ಮಾಡಿರೋದಾ ಅಂತ. ಇಲ್ಲ ರಿಕಾರ್ಡೋ, ಅವ್ರು ನಿನ್ ವೈಫ್ ನ ಕೊಲೆ ಮಾಡಿಲ್ಲ, ಯಾರೋ ನಿಮ್ಗೆ ಗೊತ್ತಿರೋರೇ ಈ ಕೆಲ್ಸ ಮಾಡಿರೋದು. ಸೊ ಅದಕ್ಕೇನೆ ಈ ಫೋಟೋಸ್ ನ ನೋಡ್ತಾ ಇದ್ದೀನಿ. ಸರಿ ಅದೆಲ್ಲ ಇರ್ಲಿ, ನನ್ ವೈಫ್ ನ ಕೊಂದಿರೋ ಆ ಕಿಲ್ಲರ್ ಅವನ್ನೇನಾದ್ರೂ ಅರೆಸ್ಟ್ ಮಾಡಿದ್ರೆ ಅವನಿಗೆ ಏನ್ ಶಿಕ್ಷೆ ಕೊಡಿಸ್ತೀರಾ ಅಂತ. ಅದಕ್ಕೆ ಬೆಂಜಮಿನ್ ಹೇಳ್ತಾರೆ, ಖಂಡಿತ ಅವನಿಗೆ ಮರಣದಂಡನೆ ಸಿಗೋದಿಲ್ಲ, ಆದ್ರೆ ಲೈಫ್ ಲಾಂಗ್ ಜೈಲಲ್ಲೇ ಇರ್ಬೇಕಾಗುತ್ತೆ ಅಂತ. ಇದನ್ ಕೇಳಿ ರಿಕಾರ್ಡೋ, ನನಗೂ ಅವನು ಸಾಯ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಏನ್ ಹೇಳ್ತಾ ಇದ್ದೀಯಾ, ನಿನ್ ವೈಫ್ ನ ಅವನು ಕೊಲೆ ಮಾಡಿದ್ದಾನೆ, ಅವನ್ ಸಾಯ್ಲಿ ಅಂತ ತಾನೇ ನಿನ್ಗೆ ಅನ್ನಿಸ್ಬೇಕು. ಸಾವು ಅನ್ನೋದು ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ನಡೆಯುತ್ತೆ. ಸೊ ಆ ಸ್ಪ್ಲಿಟ್ ಸೆಕೆಂಡ್ಸ್ ನಲ್ಲಿ ಅವನಿಗೆ ಅವ್ನ್ ಮಾಡಿರೋ ತಪ್ಪಿನ ಅರಿವಾಗೋ ಸಾಧ್ಯತೆ ಕಮ್ಮಿ. ಬದಲಾಗಿ ಅವನ್ನ ಲೈಫ್ ಲಾಂಗ್ ಒಂದು ಸಣ್ಣ ಜಾಗದಲ್ಲಿ ಬಂದಿ ಮಾಡ್ಬಿಟ್ರೆ ಅವ್ನ್ ಮಾಡಿರೋ ತಪ್ಪಿನ ಅರಿವು ಅವನಿಗೆ ಆಗುತ್ತೆ. ಅದೇ ಅವನಿಗೆ ನಿಜವಾದ ಪನಿಷ್ಮೆಂಟ್ ಅಂತ ರಿಕಾರ್ಡೋ ಹೇಳ್ತಾನೆ.
ಬೆಂಜಮಿನ್ ಅದನ್ನೆಲ್ಲ ಕೇಳಿಸ್ಕೊಂಡು ಫೋಟೋಸ್ ನೋಡ್ತಾ ಇರುವಾಗ 4ರಿಂದ 5 ಫೋಟೋಸ್ ನಲ್ಲಿ ಎಲ್ಲಾರು ಕ್ಯಾಮರಾ ನೋಡಿದ್ರೆ ಒಬ್ಬ ಮಾತ್ರ ಸತ್ತೋಗಿರೋ ಲಿಲಿಯಾನಾ ಅವ್ರನ್ನೇ ನೋಡಿದ್ದಾನೆ. ಇವನ್ ಯಾರು ಅಂತ ನಿಮಗ್ ಗೊತ್ತಾ? ಎಲ್ಲಾ ಫೋಟೋಸ್ ನಲ್ಲೂ ಲಿಲಿಯಾನಾ ಅವ್ರನ್ನೇ ನೋಡಿದ್ದಾನೆ. ಇವನ್ ಬಗ್ಗೆ ನನ್ಗೆ ಲಿಲಿಯಾನಾ ಹೇಳಿದ್ದಾಳೆ ಅನ್ಸುತ್ತೆ. ಅವನ್ ಹೆಸರು ನನಗೆ ಗೊತ್ತಿಲ್ಲ. ಆ ಫೋಟೋಸ್ ನಲ್ಲಿ ಇರೋರ್ ಹೆಸರನ್ನ ಲಿಲಿಯಾನಾ ಬರ್ದಿಟ್ಟಿದ್ದಾಳೆ. ಅದ್ರ ಪ್ರಕಾರ ನೋಡಿದ್ರೆ ಇವನ್ ಹೆಸರು ಗೋಮಸ್. ಸೊ ಈಗ ಗೋಮಸ್ ನ ಕಂಡು ಹಿಡಿಬೇಕು ಅಂತ ಬೆಂಜಮಿನ್ ಡಿಸೈಡ್ ಮಾಡ್ತಾರೆ. ಅದಕ್ಕೂ ಮುಂಚೆ ರಿಕಾರ್ಡೋ ಗೋಮಸ್ ನಂಬರ್ ನ ಕಂಡು ಹಿಡಿದು ಅವನಿಗೆ ಕಾಲ್ ಮಾಡ್ತಾರೆ. ಆದ್ರೆ ಪಿಕ್ ಮಾಡಿರೋದು ಗೋಮಸ್ ಅವ್ರ ತಾಯಿ. ಗೋಮಸ್ ಎಲ್ಲಿದ್ದಾನೆ ಅಂತ ಕೇಳಿದಾಗ ಇಲ್ಲ, ಅವನ್ನ ನೋಡಿ ತುಂಬಾ ದಿನ ಆಯ್ತು, ಅವನು ಹೊರಗಡೆ ಎಲ್ಲೋ ಕೆಲಸ ಮಾಡ್ತಿದ್ದಾನೆ ಅನ್ನೋದು ಅವ್ರ ತಾಯಿಯಿಂದ ಗೊತ್ತಾಗುತ್ತೆ. ಎಲ್ ಕೆಲಸ ಮಾಡ್ತಿದ್ದಾನೆ? ಒಂದು ಅರ್ಜೆಂಟ್ ಕೆಲಸ ಇದೆ, ಅದು ಗೋಮಸ್ ಇಂದ ಮಾತ್ರ ಸಾಧ್ಯ ಅಂತ ಕೇಳಿದಾಗ ಅವ್ರ ತಾಯಿ ಹೇಳೋ ಪ್ರಕಾರ ಯಾವ್ದೋ ಮೋಂಟೋ ವಿಡಿಯೋ, ಆ ಕಂಪನಿ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ, ಆದ್ರೆ ಅವನು ಒಂದು ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ 1 ತಿಂಗಳ ಹಿಂದೆ ಕೆಲಸ ಮಾಡ್ತಿದ್ದ ಅಂತ. ಆಗ ರಿಕಾರ್ಡೋ ನಿಮ್ ಮಗ ಗೋಮಸ್ ಹಾಗೂ ಲಿಲಿಯಾನಾಗೆ ಏನಾದ್ರೂ ಸಂಬಂಧ ಇತ್ತಾ ಅಂತ ಕೇಳಿದಾಗ ನಮ್ಮೂರಿಗೆ ಸೇರಿದವಳೆ ಆ ಹುಡುಗಿ, ಗೋಮಸ್ಗೆ ಅವಳಂದ್ರೆ ತುಂಬಾ ಇಷ್ಟ, ನೀವ್ಯಾಕೆ ಆ ಹುಡುಗಿ ಬಗ್ಗೆ ಕೇಳ್ತಿದ್ದೀರಾ? ಆಗ ರಿಕಾರ್ಡೋ ಇಲ್ಲ ಅಮ್ಮ, ಈ ಕೆಲ್ಸಕ್ಕೆ ಗೋಮಸ್ ನ ರೆಫರ್ ಮಾಡಿದ್ದು ಆ ಹುಡುಗಿನೇ ಅಂತ ಹೇಳಿ ರಿಕಾರ್ಡೋ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗದೆ ಅಳ್ತಾ ಇದ್ದಾನೆ. ಅಂದ್ರೆ ಇವನಿಗೆ ಕನ್ಫರ್ಮ್ ಆಗಿದೆ, ಖಂಡಿತ ಗೋಮಸ್ಸೇ ನನ್ ವೈಫ್ ನ ಕೊಲೆ ಮಾಡಿರೋದು ಅಂತ. ಈ ವಿಷಯನ ರಿಕಾರ್ಡೋ ಬೆಂಜಮಿನ್ಗೆ ಹೇಳ್ತಾನೆ. ಬೆಂಜಮಿನ್ ಇನ್ನೊಬ್ರು ಆಫೀಸರ್ ಜೊತೆ ನೇರವಾಗಿ ಕನ್ಸ್ಟ್ರಕ್ಷನ್ ಸೈಟ್ ಗೆ ಹೋಗ್ತಾರೆ. ಗೋಮಸ್ ಬಗ್ಗೆ ಕೇಳಿದಾಗ ನಿನ್ನೆ ತನಕ ಅವನು ಇಲ್ಲೇ ಇದ್ದ, ಯಾವ್ದೋ ಕಾಲ್ ಬಂದ ತಕ್ಷಣ ಇಲ್ಲಿಂದ ಹೊರಟು ಬಿಟ್ಟ ಅಂತ. ಅವನ್ ಮನೆಗೆ ಹೋಗಿ ಚೆಕ್ ಮಾಡಿದ್ರೆ ಏನಾದ್ರೂ ಲೀಡ್ ಸಿಗ್ಬೋದು. ಅದಕ್ಕೆ ಬೆಂಜಮಿನ್ ಜಡ್ಜ್ ಹತ್ರ ಪರ್ಮಿಷನ್ ಕೇಳ್ತಾರೆ. ಬೆಂಜಮಿನ್ ರೊಮ್ಯಾನೋ ಈ ಕೇಸ್ ನ ಆಲ್ರೆಡಿ ಕ್ಲೋಸ್ ಮಾಡಿದ್ದಾನೆ, ಅಪರಾಧಿಗಳು ಆಲ್ರೆಡಿ ಜೈಲಲ್ಲಿ ಇದ್ದಾರೆ ಅಂತ. ಸರ್, ಅವರೆಲ್ಲ ಇನ್ನೋಸೆಂಟ್ ಜನರು, ನಿಜವಾದ ಕಿಲ್ಲರ್ ಹೊರಗಡೆ ಓಡಾಡ್ತಾ ಇದ್ದಾನೆ. ನೀವು ಪರ್ಮಿಷನ್ ಕೊಟ್ರೆ ನಾನು ಅವನ್ನ ಕಂಡು ಹಿಡಿತೀನಿ. ನೋಡು, ಈ ಕೇಸ್ ಕ್ಲೋಸ್ ಆಗಿದೆ, ಸುಮ್ನೆ ತಲೆ ತಿನ್ಬೇಡ ಅಂತ ಜಡ್ಜ್ ಹೇಳ್ತಾರೆ. ಆದ್ರೆ ಬೆಂಜಮಿನ್ಗೆ ಸಮಾಧಾನ ಆಗ್ತಿಲ್ಲ. ಹೇಗಾದ್ರೂ ರಿಕಾರ್ಡೋಗೆ ನ್ಯಾಯ ಕೊಡಿಸ್ಬೇಕು ಅಂತ ಬೆಂಜಮಿನ್ ಪ್ಯಾಬ್ಲೋನ ಕರ್ಕೊಂಡು ನೇರವಾಗಿ ಗೋಮಸ್ ಮನೆ ಹತ್ರ ಹೋಗ್ತಾರೆ. ಜಡ್ಜ್ ಪರ್ಮಿಷನ್ ಕೊಡದೆ ಇರೋದ್ರಿಂದ ಅಫಿಷಿಯಲ್ ಆಗಿ ಸರ್ಚ್ ಮಾಡೋಕ್ ಆಗಲ್ಲ. ಅದಕ್ಕೆ ಗೋಮಸ್ ಅವ್ರ ತಾಯಿ ಹೊರಗಡೆ ಹೋಗೋ ಟೈಮ್ ನೋಡ್ಕೊಂಡು ಇವರಿಬ್ರು ಮನೆ ಒಳಗಡೆ ಹೋಗಿ ಸರ್ಚ್ ಮಾಡ್ತಾರೆ, ಏನಾದ್ರೂ ಲೀಡ್ ಸಿಗುತ್ತಾ ಅಂತ. ಆಗ ಗೋಮಸ್ ಅವ್ರ ತಾಯಿಗ್ ಬರ್ದಿದ್ದ ಲೆಟರ್ ಸಿಗುತ್ತೆ. ಈ ಲೆಟರ್ ನ ಎನ್ವಲಪ್ ಮಾತ್ರ ಸಿಕ್ಕಿದ್ರೆ ಗೋಮಸ್ ಯಾವ ಅಡ್ರೆಸ್ ಇಂದ ಇದನ್ನೆಲ್ಲ ಕಳ್ಸಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಬೆಂಜಮಿನ್ ಡಸ್ಟ್ ಬಿನ್ ನಲ್ಲಿ ಚೆಕ್ ಮಾಡ್ತಾರೆ, ಆದ್ರೆ ಏನು ಸಿಗೋದಿಲ್ಲ. ಅಷ್ಟ್ರಲ್ಲಿ ಗೋಮಸ್ ಅವ್ರ ತಾಯಿ ಮನೆಗೆ ರಿಟರ್ನ್ ಬಂದಿದ್ರಿಂದ ಇವರಿಬ್ರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಪ್ಯಾಬ್ಲೋ ಯಾಕೆ ಲೆಟರ್ ನ ಅಲ್ಲೇ ಬಿಟ್ಟು ಬಂದೆ ಅಂತ ಕೇಳಿದಾಗ ಬೆಂಜಮಿನ್ ಹೇಳ್ತಾರೆ, ಆ ಲೆಟರ್ ಅಲ್ಲಿ ಇಲ್ಲ ಅನ್ನೋದು ಗೊತ್ತಾದ್ರೆ ಯಾರೋ ಮನೆ ಒಳಗಡೆ ನುಗ್ಗಿದ್ದಾರೆ ಅನ್ನೋದು ಅವ್ರ ತಾಯಿಗೆ ಗೊತ್ತಾಗೋ ಸಾಧ್ಯತೆ ಇದೆ. ಸೊ ಅದಕ್ಕೇನೆ ಆ ಲೆಟರ್ಸ್ ನ ಅಲ್ಲೇ ಬಿಟ್ಟು ಬಂದೆ ಅಂತ. ಪ್ಯಾಬ್ಲೋ ಹೇಳ್ತಾರೆ, ಈ ಪ್ಲಾನ್ ಮೊದ್ಲೇ ಹೇಳ್ಬೇಕಿತ್ತು ಅಲ್ವಾ, ಇದು ಗೊತ್ತಿಲ್ದೆ ನೀನ್ ಬಿಟ್ಟಿದ್ದ ಲೆಟರ್ ನ ನಾನ್ ತಗೊಂಡ್ ಬಂದ್ಬಿಟ್ಟೆ ಅಂತ. ಸರಿ ಬಿಡು, ಪರವಾಗಿಲ್ಲ, ಈ ಲೆಟರ್ ನ ಇಟ್ಕೊಂಡು ಅವನ್ನ ಕಂಡು ಹಿಡಿಯೋ ಪ್ರಯತ್ನ ಮಾಡೋಣ ಅಂತ. ಆ ಲೆಟರ್ ನ ಡೀಪ್ ಆಗಿ ಅಬ್ಸರ್ವ್ ಮಾಡ್ತಾರೆ, ಬಟ್ ಅದ್ರಿಂದ ಯಾವುದೇ ಲೀಡ್ ಸಿಗೋದಿಲ್ಲ. ಆದ್ರೆ ಬೆಂಜಮಿನ್ ಹೇಗಾದ್ರೂ ಆ ಕಿಲ್ಲರ್ ನ ಕಂಡು ಹಿಡಿಬೇಕು. ಹೀಗೆ ಒಂದಿನ ರೈಲ್ವೆ ಸ್ಟೇಷನ್ ನಲ್ಲಿ ಹೋಗ್ತಿರುವಾಗ ಸತ್ತೋಗಿರೋ ಲಿಲಿಯಾನಾ ಅವ್ರ ಹಸ್ಬೆಂಡ್ ರಿಕಾರ್ಡೋ ಇರೋದ್ನ ಬೆಂಜಮಿನ್ ನೋಡ್ತಾರೆ. ಇಲ್ಲೇನ್ ಮಾಡ್ತಿದ್ಯಾ ಅಂತ ಕೇಳಿದಾಗ ನಾನು ಗೋಮಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ, ಟೈಮ್ ಸಿಕ್ದಾಗ್ಲೆಲ್ಲ ಅವ್ನು ಸಿಕ್ತಾನ ಅಂತ ಇಲ್ಲಿ ಬಂದು ವೇಟ್ ಮಾಡ್ತಾ ಇರ್ತೀನಿ, ಅವನೇನಾದ್ರೂ ಸಿಕ್ಕಿದ್ರೆ ಅವನ್ನ ನಿಮ್ಗೆ ಒಪ್ಪಿಸ್ತೀನಿ ಅಂತ. ಬೆಂಜಮಿನ್ಗೆ ಗೊತ್ತಾಗುತ್ತೆ ತನ್ನ ವೈಫ್ ತೀರ್ ಹೋಗಿರೋದ್ರಿಂದ ರಿಕಾರ್ಡೋ ತುಂಬಾ ಅಪ್ಸೆಟ್ ಆಗಿದ್ದಾರೆ, ಹೇಗಾದ್ರೂ ಕಿಲ್ಲರ್ ನ ಕಂಡು ಹಿಡಿಬೇಕು ಅಂತ. ನೆಕ್ಸ್ಟ್ ಐರಿನ್ ನ ಮೀಟ್ ಆಗಿ ನಿನ್ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಹೇಳಿದಾಗ ಐರಿನ್ ಏನ್ ಅನ್ಕೋತಾಳೆ ಅಂದ್ರೆ ಲವ್ ಪ್ರಪೋಸ್ ಮಾಡೋಕೆ ಬಂದಿದ್ದಾನೆ ಅನ್ಕೊಂಡು ಇರು, ನಾನು ಡೋರ್ ಕ್ಲೋಸ್ ಮಾಡ್ತೀನಿ ಅಂತ ಡೋರ್ ಕ್ಲೋಸ್ ಮಾಡೋದಕ್ಕೆ ಹೋಗ್ತಾಳೆ. ಆಗ ಪ್ಯಾಬ್ಲೋ ಡೋರ್ ಹತ್ರ ಬಂದು ಏನು ನನ್ನನ್ ಬಿಟ್ಟು ನೀವಿಬ್ರು ಮಾತಾಡ್ತಾ ಇದ್ದೀರಾ ಅಂತ ಒಳಗಡೆ ಬರ್ತಾರೆ. ಸೊ ಐರಿನ್ಗೆ ಗೊತ್ತಾಗುತ್ತೆ, ಹಾಗಾದ್ರೆ ಇವನು ನನಗೆ ಲವ್ ಪ್ರಪೋಸ್ ಮಾಡೋಕ್ ಬಂದಿಲ್ಲ ಅಂತ. ಸರ್, ಏನ್ ವಿಷಯ ಹೇಳಿ, ನಮ್ ಜಡ್ಜ್ ಕ್ಲೋಸ್ ಮಾಡಿದ್ರು ಅಲ್ವಾ, ಅದೇ ಲಿಲಿಯಾನಾ ಕೇಸ್. ಆ ಫೈಲ್ ಸ್ಟಿಲ್ ಓಪನ್ ಇರೋ ಹಾಗೆ ಒಳಗಡೆ ಇರೋ ಡಾಕ್ಯುಮೆಂಟ್ ಗಳನ್ನ ಇರೇಸ್ ಮಾಡು, ಈ ರೀತಿ ಮಾಡಿದ್ರೆ ನಿಜವಾದ ಕಿಲ್ಲರ್ ನ ನಾವು ಅರೆಸ್ಟ್ ಮಾಡಬಹುದು ಅಂತ. ಐರಿನ್ ಕೂಡ ಒಪ್ಕೋತಾಳೆ. ಸೊ ಈಗ ಐರಿನ್ ಬೆಂಜಮಿನ್ ಹೇಳ್ದಂಗೆ ಮಾಡಿದ್ರಿಂದ ಬೇರೆಯವ್ರ ದೃಷ್ಟಿಲಿ ಈ ಕೇಸ್ ಕ್ಲೋಸ್ ಆಗಿದೆ, ಬಟ್ ಸ್ಟಿಲ್ ಕೇಸ್ ನ ಯಾರು ಬೇಕಾದ್ರೂ ಎಂಕ್ವೈರಿ ಮಾಡಬಹುದು. ಸೊ ಈ ವಿಷಯ ಜಡ್ಜ್ಗೆ ಗೊತ್ತಾಗೋದಕ್ಕೂ ಮುಂಚೆ ಇವರು ಈ ಕೇಸ್ ನ ಸಾಲ್ವ್ ಮಾಡಬೇಕು. ಒಂದಿನ ಬೆಂಜಮಿನ್ ಆ ಲೆಟರ್ ನಲ್ಲಿ ಇರೋ ಹೆಸರುಗಳನ್ನ ಡಿಕೋಡ್ ಮಾಡೋಕೆ ಟ್ರೈ ಮಾಡಿದಾಗ ಆ ಲೆಟರ್ಸ್ ಕಾಣಿಸ್ತಾ ಇಲ್ಲ. ಒಂದು ವೇಳೆ ಪ್ಯಾಬ್ಲೋ ಹತ್ರ ಇರ್ಬೋದು ಅಂತ ನೋಡಿದ್ರೆ ಅವರು ಕೂಡ ಕಾಣಿಸ್ತಾ ಇಲ್ಲ. ಪಕ್ಕ ಬಾರಲ್ಲೇ ಇರ್ಬೋದು ಅಂತ ಅಲ್ಲಿಗೆ ಹೋದಾಗ ಗೆಸ್ ಮಾಡ್ದಂಗೆ ಪ್ಯಾಬ್ಲೋ ಆ ಲೆಟರ್ ಗಳ ಸಮೇತ ಬಾರ್ ನಲ್ಲೇ ಇದ್ದಾರೆ. ಲೋ ಮಗ, ಇದು ನಮ್ಗೆ ಸಿಕ್ಕಿರೋ ಎವಿಡೆನ್ಸ್, ಅದನ್ನ ಯಾಕೆ ಇಲ್ಲಿಗೆ ತಗೊಂಡ್ ಬಂದಿದ್ದೀಯಾ ಅಂತ. ನಾನು ಇವತ್ತು ಇಲ್ಲಿ ಕುಡಿಯೋಕ್ ಬಂದಿಲ್ಲ, ಗೋಮಸ್ ನ ಕಂಡು ಹಿಡಿಯೋಕೆ ಬಂದಿದ್ದೀನಿ ಅಂತ ಗೋಮಸ್ ಬರ್ದಿರೋ ಲೆಟರ್ ನಲ್ಲಿ ಇರೋ ಹೆಸರುಗಳನ್ನ ಫ್ರೆಂಡ್ಸ್ ಗೆ ಓದಿ ಹೇಳ್ತಾರೆ. ಆಗ ಒಬ್ರು ಹೇಳ್ತಾರೆ, ಇದೆಲ್ಲ ಫುಟ್ಬಾಲ್ ಪ್ಲೇಯರ್ಸ್ ಹೆಸರು ಅಂತ.
ಸೊ ಹಾಗಾದ್ರೆ ಲೆಟರ್ ಬರ್ದಿರೋ ಗೋಮಸ್ ಒಬ್ಬ ಫುಟ್ಬಾಲ್ ಫ್ಯಾನ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸೊ ಪಕ್ಕದಲ್ಲಿ ಎಲ್ಲೆಲ್ಲ ಫುಟ್ಬಾಲ್ ಮ್ಯಾಚಸ್ ನಡೀತಾ ಇದೆಯೋ ಅಲ್ಲೆಲ್ಲ ಹೋಗಿ ಚೆಕ್ ಮಾಡಿದ್ರೆ ಖಂಡಿತ ಸಿಗ್ತಾನೆ ಅಂತ ನಿರಂತರವಾಗಿ ಸರ್ಚ್ ಮಾಡಿದಾಗ ಕೊನೆಗೂ ಒಂದು ಸ್ಟೇಡಿಯಂ ನಲ್ಲಿ ಗೋಮಸ್ ಸಿಗ್ತಾನೆ. ಅರೆಸ್ಟ್ ಮಾಡೋಕೆ ಬಂದಿದ್ದಾರೆ ಅನ್ನೋದು ಗೊತ್ತಾದ್ಮೇಲೆ ಗೋಮಸ್ ಹೆದ್ರಿ ಓಡೋಕೆ ಶುರು ಮಾಡ್ತಾನೆ. ಆದ್ರೆ ಹೇಗೋ ಅವನ್ನ ಹಿಡಿದು ಅರೆಸ್ಟ್ ಮಾಡ್ತಾರೆ. ಐರಿನ್ ಹೇಳ್ತಾರೆ, ನೀನ್ ಮಾಡ್ತಿರೋದು ಅಫಿಷಿಯಲ್ ಎಂಕ್ವೈರಿ ಅಲ್ಲ, ನಿನ್ ಜೊತೆಲಿ ಲಾಯರ್ ಅಥವಾ ಜಡ್ಜ್ ಇರ್ಲೇಬೇಕು. ಆಗ ಬೆಂಜಮಿನ್, ಐರಿನ್ ಅವ್ರನ್ನೆಲ್ಲ ಕರ್ಕೊಂಡ್ ಬಂದ್ರೆ ನಮ್ಗೆ ಸಪೋರ್ಟ್ ಮಾಡಲ್ಲ, ಆಲ್ರೆಡಿ ಕೇಸ್ ಕ್ಲೋಸ್ ಆಗಿದೆ ಅಂತ ಅವನ್ನ ಮನೆಗ್ ಕಳಿಸ್ಬಿಡ್ತಾರೆ. ನನ್ಗೆ ಗೊತ್ತಿರೋ ಪ್ರಕಾರ ಇವನೇ ಕಿಲ್ಲರ್ ಅಂತ. ಆಗ ಐರಿನ್ ಕೇಳ್ತಾರೆ, ಪ್ರೂಫ್ ಇಲ್ದೆ ಹೇಗೆ ಅವನೇ ಕಿಲ್ಲರ್ ಅಂತ ಹೇಳ್ತೀಯಾ? ಆದ್ರೆ ಬೆಂಜಮಿನ್ ಏನು ತಲೆ ಕೆಡಿಸ್ಕೊಳ್ದೆ ಗೋಮಸ್ ನ ಎಂಕ್ವೈರಿ ಮಾಡ್ತಾರೆ. ಏನೇ ಎಂಕ್ವೈರಿ ಮಾಡಿದ್ರು ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ ಕೆಲಸ ಮಾಡ್ತಿದ್ದೆ ಅನ್ನೋದ್ ಬಿಟ್ರೆ ಬೇರೇನು ಹೇಳ್ತಿಲ್ಲ. ನಾನ್ ತಪ್ಪು ಮಾಡಿಲ್ಲ ಅಂತಾನೆ ಹೇಳ್ತಾ ಇದ್ದಾನೆ. ಲಿಲಿಯಾನ ಗೊತ್ತಾ ಅಂತ ಕೇಳಿದಾಗ ಇವನ್ ಫೇಶಿಯಲ್ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ. ಗೊತ್ತು, ನಾವಿಬ್ರು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್, ಈಗ ಯಾಕೆ ಅವಳ ಬಗ್ಗೆ ಕೇಳ್ತಾ ಇದ್ದೀರಾ? ಲಿಲಿಯಾನ ಅವ್ರನ್ನ ಯಾರೋ ಅಬ್ಯೂಸ್ ಮಾಡಿ ಕೊಲೆ ಮಾಡಿದ್ದಾರೆ, ಅದು ನೀನೇ ಅಲ್ವಾ? ನೋ ವೇ, ಚಾನ್ಸೇ ಇಲ್ಲ. ನಾನು ಲಿಲಿಯಾನ ಅವ್ರನ್ನ ನೋಡಿ ತುಂಬಾ ದಿನಗಳಾಯ್ತು, ನನ್ಗೇನು ಗೊತ್ತೇ ಇಲ್ಲ. ಮತ್ತೆ ಯಾಕೆ ನಮ್ನ ನೋಡಿ ಓಡೋದೆ? ದಿಢೀರ್ ಅಂತ ಓಡಿಸ್ಕೊಂಡ್ ಬಂದ್ರಿ, ಅದಕ್ಕೆ ಓಡೋದೆ ಅಷ್ಟೇ. ನಾನ್ ಕಿಲ್ಲರ್ ಅನ್ನೋದಕ್ಕೆ ನಿಮ್ ಹತ್ರ ಪ್ರೂಫ್ ಇದೆಯಾ ಅಂತ. ಆಗ ಐರಿನ್ ಒಳಗಡೆ ಬಂದು ಇವನ್ ಕಿಲ್ಲರ್ ಅಲ್ಲ ಅಂತ ಹೇಳ್ತಿರುವಾಗ ಗೋಮಸ್ ಐರಿನ್ ನ ಕೆಟ್ಟ ದೃಷ್ಟಿಯಿಂದ ನೋಡ್ತಿರೋದು ಗೊತ್ತಾಗಿ ಐರಿನ್ಗೆ ಕನ್ಫರ್ಮ್ ಆಗುತ್ತೆ ಇವನೇ ಲಿಲಿಯಾನ ಅವ್ರನ್ನ ಕೊಲೆ ಮಾಡಿರೋದು ಅಂತ. ಬಟ್ ಹೇಗಾದ್ರೂ ಅವನ್ ಬಾಯಿಂದನೇ ಹೇಳಿಸ್ಬೇಕು. ಅದಕ್ಕೆ ಇವರು ಗೋಮಸ್ಗೆ ಸಿಟ್ಟು ಬರೋ ತರ ಮಾಡ್ತಾರೆ. ಹೇ ಬೆಂಜಮಿನ್, ಇವನ್ನ ನೋಡಿದ್ರೆ ಗಂಡ್ಸು ಅಂತ ಅನ್ನಿಸ್ತಾನೆ ಇಲ್ಲ. ಲಿಲಿಯಾನ ಅವ್ರನ್ನ ಸಾಯಿಸಿದವನು ತುಂಬಾ ಬಲಶಾಲಿ ಅಂತ ಫಾರೆನ್ಸಿಕ್ ರಿಪೋರ್ಟ್ ನಲ್ಲಿ ಇದೆ, ಆದ್ರೆ ಇವ್ನ್ ನೋಡು ಹೇಗಿದ್ದಾನೆ ಅಂತ. ಸುಮ್ನೆ ಬಿಟ್ ಕಳ್ಸು ಅಂದಾಗ ಟ್ರಿಗರ್ ಆಗಿದ್ದ ಗೋಮಸ್ ಐರಿನ್ ಮೇಲೆ ಅಟ್ಯಾಕ್ ಮಾಡಿ, ನಾನ್ ಡಮ್ಮಿ ತರ ಕಾಣಿಸ್ತಾ ಇದ್ದೀನ ನಿಮ್ಗೆ? ಆ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು ನಾನೇ ಅಂತ ಸತ್ಯ ಹೇಳ್ತಾನೆ. ಸೊ ಇವರಿಗೂ ಅದೇ ಬೇಕಾಗಿತ್ತು. ಈಗ ಗೋಮಸ್ ನ ಅರೆಸ್ಟ್ ಮಾಡ್ತಾರೆ. ಈ ವಿಷಯನ ಲಿಲಿಯಾನ ಅವ್ರ ಹಸ್ಬೆಂಡ್ ರಿಕಾರ್ಡೋಗೆ ಹೇಳ್ತಾರೆ. ನೀನು ರೈಲ್ವೆ ಸ್ಟೇಷನ್ ನಲ್ಲಿ ವೇಟ್ ಮಾಡ್ತಾ ಇದ್ದೆ, ಆದ್ರೆ ಅವನು ಟ್ರೈನ್ ಯೂಸ್ ಮಾಡಲ್ವಂತೆ, ಅವ್ನ್ ಬಸ್ಸಲ್ಲೇ ಓಡಾಡ್ತಾ ಇದ್ನಂತೆ ಅಂತ. ಹೇಗೋ ಅವನ್ನ ಅರೆಸ್ಟ್ ಮಾಡಿದ್ರಿಂದ ರಿಕಾರ್ಡೋಗೆ ಫುಲ್ ಖುಷಿ ಆಗುತ್ತೆ. ಒಂದಿನ ಟಿವಿಲಿ ನ್ಯೂಸ್ ನೋಡ್ತಾ ಇರುವಾಗ ಪ್ರೆಸಿಡೆಂಟ್ ಪಕ್ಕದಲ್ಲಿ ಜೈಲಲ್ಲಿ ಇರ್ಬೇಕಾದ ಗೋಮಸ್ ಇರೋದನ್ನ ನೋಡಿ ಬೆಂಜಮಿನ್ಗೆ ಗಾಬರಿ ಆಗುತ್ತೆ. ಆಕ್ಚುಲಿ ಗೋಮಸ್ ಪ್ರೆಸಿಡೆಂಟ್ ಗೆ ಸೆಕ್ಯೂರಿಟಿ ಗಾರ್ಡ್ ಆಗಿ ನಿಂತ್ಕೊಂಡಿದ್ದಾನೆ. ಐರಿನ್ಗೆ ವಿಷಯ ಹೇಳಿ ಇವರಿಬ್ರು ರೊಮೆನೋ ಹತ್ರ ಇದ್ರ ಬಗ್ಗೆ ಕೇಳಿದಾಗ ನಾವೇ ಗೋಮಸ್ ನ ರಿಲೀಸ್ ಮಾಡಿದ್ವಿ ಅಂತ. ನಿಮ್ಗೆ ಬುದ್ಧಿ ಇಲ್ವಾ? ಅವನು ಒಂದು ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾನೆ. ಅದಕ್ಕೆ ರೊಮೆನೋ, ಅದೆಲ್ಲ ನಮ್ಗೆ ಬೇಕಾಗಿಲ್ಲ, ಅವನಿಗೆ ಒಳ್ಳೆ ಸ್ಕಿಲ್ ಇದೆ, ಸೊ ಅದಕ್ಕೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಪ್ರೆಸಿಡೆಂಟ್ ಹತ್ರ ಕಳ್ಸಿದ್ವಿ ಅಂತ. ಸರಿ ಹೋಯ್ತು ಬಿಡಿ, ಕಳ್ಳನ್ ಕೈಯಲ್ಲಿ ಕೀ ಕೊಟ್ಟಂಗೆ ಆಯ್ತು. ವಿತ್ ಲೈಸೆನ್ಸ್ ಗನ್ ಬೇರೆ ಕೊಟ್ಟಿದ್ದೀರಾ, ಅವನು ಇನ್ನು ಎಷ್ಟು ಜನ ಹುಡುಗಿರ್ನ ಸಾಯಿಸ್ತಾನೋ ಅಂತ. ಏನೇ ಹೇಳಿದ್ರು ರೊಮೆನೋ ನಾವು ಮಾಡಿದ್ದೆ ಸರಿ ಅಂತ ಹೇಳ್ತಾ ಇದ್ದಾರೆ. ಬೇರೆ ದಾರಿ ಇಲ್ದೆ ಇವರಿಬ್ರು ಲಿಫ್ಟ್ ಅಲ್ಲಿ ಹೋಗ್ತಿರುವಾಗ ಅದೇ ಲಿಫ್ಟ್ ಅಲ್ಲೇ ಗೋಮಸ್ ಬರ್ತಾನೆ. ಕೋಟೆಲ್ಲ ಹಾಕೊಂಡು ಟಿಪ್ ಟಾಪ್ ಆಗಿದ್ದಾನೆ. ಇವ್ರಿಗೆ ಹೆದರ್ಸೋಕೆ ಗನ್ ತೆಗ್ದು ತೋರಿಸಿ ಅಲ್ಲಿಂದ ಹೋಗ್ತಾನೆ. ತಪ್ಪು ಮಾಡಿ ಧೈರ್ಯವಾಗಿ ಸುತ್ತಾಡ್ತಾ ಇದ್ದಾನಲ್ಲ ಅಂತ ಇವ್ರಿಗೆ ತುಂಬಾ ಬೇಜಾರಾಗುತ್ತೆ. ಈ ವಿಷಯನ ರಿಕಾರ್ಡೋಗೂ ಹೇಳ್ತಾರೆ. ಅವನಿಗೆ ತುಂಬಾ ಕೋಪ ಬರುತ್ತೆ, ನಮ್ ದೇಶದ ಕಾನೂನು ವ್ಯವಸ್ಥೆಗೆ ಏನಾಗಿದೆ ಅಂತ. ಆಗ ಬೆಂಜಮಿನ್, ಕೆಟ್ಟವರು ಆರಾಮಾಗಿ ಓಡಾಡ್ತಾ ಇರ್ತಾರೆ, ಒಳ್ಳೆಯವ್ರನ್ನ ಜೈಲಲ್ಲಿ ಹಾಕ್ತಾರೆ, ಇದೇ ಪರಿಸ್ಥಿತಿ ನಮ್ ದೇಶದಲ್ಲಿ ಇರೋದು, ನನ್ನಿಂದ ಆದಷ್ಟು ಟ್ರೈ ಮಾಡ್ದೆ. ಆಗ ರಿಕಾರ್ಡೋ, ಪರವಾಗಿಲ್ಲ ಬಿಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಐರಿನ್ಗೆ ಬೆಂಜಮಿನ್ ಅಂದ್ರೆ ತುಂಬಾ ಇಷ್ಟ. ಇವತ್ ಸಂಜೆ ಮೀಟ್ ಆಗೋಣ, ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಹೇಳಿದಾಗ ಬೆಂಜಮಿನ್ ಕೂಡ ಒಪ್ಕೋತಾರೆ. ಆದ್ರೆ ಈ ಕಡೆ ಪ್ಯಾಬ್ಲೋ ಫುಲ್ ಡ್ರಿಂಕ್ಸ್ ಮಾಡಿ ಬಾರಲ್ಲಿ ಗಲಾಟೆ ಮಾಡಿದ್ದಾರೆ. ಈ ವಿಷಯ ಬೆಂಜಮಿನ್ಗೆ ಗೊತ್ತಾಗಿದ್ರಿಂದ ಹೇಗೋ ಅವ್ರ ಮನೆ ಕರ್ಕೊಂಡು ಹೋದ್ರೆ ಅವ್ರ ವೈಫ್ ಮನೆ ಒಳಗಡೆ ಸೇರ್ಸೋದಿಲ್ಲ. ಅದಕ್ಕೆ ಬೆಂಜಮಿನ್ ಅವ್ರ ಮನೆಗೆ ಕರ್ಕೊಂಡು ಬರ್ತಾರೆ. ಮಗ, ನೀನ್ ಇಲ್ಲೇ ಇರು, ನಿನ್ ವೈಫ್ ಗೆ ಸಮಾಧಾನ ಮಾಡಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಬೆಂಜಮಿನ್ ಪ್ಯಾಬ್ಲೋ ವೈಫ್ ಜೊತೆ ಮಾತಾಡ್ತಾರೆ. ನಂತರ ಅವ್ರನ್ನ ಕರ್ಕೊಂಡು ಮನೆಗ್ ಬಂದು ನೋಡಿದ್ರೆ ಪ್ಯಾಬ್ಲೋ ಸತ್ತೋಗಿದ್ದಾರೆ. ಯಾರೋ ಅವ್ರಿಗೆ ಶೂಟ್ ಮಾಡಿ ಕೊಲೆ ಮಾಡಿದ್ದಾರೆ. ಇದರಿಂದ ಪ್ಯಾಬ್ಲೋ ವೈಫ್ ಸೇರಿದಂತೆ ಬೆಂಜಮಿನ್ಗೆ ಶಾಕ್ ಆಗುತ್ತೆ. ಟೇಬಲ್ ಮೇಲೆ ಇದ್ದ ಬೆಂಜಮಿನ್ ಅವ್ರ ಫೋಟೋ ಬಿದ್ದೋಗಿರೋದನ್ನ ನೋಡಿ ನನ್ ಕೊಲ್ಲೋಕೆ ಬಂದು ಪ್ಯಾಬ್ಲೋನ ಕೊಲೆ ಮಾಡ್ಬಿಟ್ನ ಗೋಮಸ್ ಅಂತ ಇವ್ರಿಗೆ ಅನ್ನಿಸ್ತಾ ಇದೆ. ಸೊ ಇಲ್ಲೇ ಇದ್ರೆ ಬೆಂಜಮಿನ್ ಜೀವಕ್ಕೆ ಅಪಾಯ ಇದೆ, ಈ ಊರ್ ಬಿಟ್ಟು ಹೋಗ್ಲೇಬೇಕು. ಐರಿನ್ ಜೊತೆ ಸಂಜೆ ಮೀಟ್ ಆಗೋಣ ಅಂತ ಹೇಳಿದ್ದ ಬೆಂಜಮಿನ್ ಹೆದ್ರಿ ಊರ್ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದಾರೆ. ಇಲ್ಲಿಂದ ತುಂಬಾ ದೂರ ಐರಿನ್ ಅವ್ರಿಗೆ ಗೊತ್ತಿರೋ ಪ್ಲೇಸ್ಗೆ ಬೆಂಜಮಿನ್ ನ ಕಳಿಸ್ತಾರೆ. ಟ್ರೈನ್ ಹತ್ತೋಕೆ ಹೋಗ್ತಿರುವಾಗ ಮನ್ಸಲ್ಲಿರೋದ್ನ ಹೇಳೋಕ್ ಆಗ್ತಿಲ್ಲ ಅನ್ನೋ ನೋವು ಐರಿನ್ ಕಣ್ಣಲ್ಲಿ ಕಾಣಿಸ್ತಾ ಇದೆ.
ಇದೇ ಸೀನ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿರ್ತಾರೆ. ಟ್ರೈನ್ ಮೂವ್ ಆದಾಗ ಐರಿನ್ ಓಡ್ ಬಂದು ವಿಂಡೋ ಗ್ಲಾಸ್ ಮೇಲೆ ಕೈ ಇಡ್ತಾಳೆ. ಆಗ ದೂರ ಆದವರು 25 ವರ್ಷ ಆದ್ಮೇಲೆ ಈಗ ಮೀಟ್ ಆಗಿದ್ದಾರೆ. ಬೆಂಜಮಿನ್ಗೂ ಇವಳಂದ್ರೆ ಇಷ್ಟ. ಆದ್ರೆ ನಾನು ನಾವೆಲ್ ಬರೆಯೋಕೆ ಬಂದೆ ಅಂತ ಹೇಳ್ಕೊಂಡ್ ಬಂದಿದ್ದಾರೆ. ಆದ್ರೆ ಬೇರೊಂದು ಕಾರಣ ಇಟ್ಕೊಂಡೆ ಬೆಂಜಮಿನ್ ಇಲ್ಲಿಗೆ ಬಂದಿರೋದು. ಹೇಗೋ ನಾವೆಲ್ ನ ಕಂಪ್ಲೀಟ್ ಮಾಡೋ ಹಂತದಲ್ಲಿದ್ದಾರೆ. ಕೊನೆಯದಾಗಿ ಲಿಲಿಯಾನಾ ಅವ್ರ ಹಸ್ಬೆಂಡ್ ರಿಕಾರ್ಡೋ ಏನ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾದ್ರೆ ಅದನ್ನ ಕೂಡ ನಾವೆಲ್ ನಲ್ಲಿ ಬರಿಬಹುದು ಅಂತ ಅವನ ಅಡ್ರೆಸ್ ನ ತಿಳ್ಕೊಂಡು ಅಲ್ಲಿಗೆ ಹೋಗ್ತಾರೆ. ನೋಡಿದ್ರೆ ರಿಕಾರ್ಡೋಗೆ ಏಜ್ ಆಗಿದೆ. ಲಿಲಿಯಾನ ನೆನ್ಪಲ್ಲೇ ಸಿಂಗಲ್ ಆಗೇ ಇದ್ದಾರೆ. ನೀವು ಗೋಮಸ್ಗೆ ಹೆದ್ರಿ ಊರ್ ಬಿಟ್ಟು ಹೋಗ್ಬಿಟ್ರಿ, ಆದ್ರೆ ಈಗ ಬಂದಿದ್ದೀರಾ ಯಾಕಂದ್ರೆ ಗೋಮಸ್ ಸತ್ತೋದ ಅದಕ್ಕೆ ಅಲ್ವಾ ಅಂತ. ಆಗ ಬೆಂಜಮಿನ್, ನಾನು ಗೋಮಸ್ಗೆ ಹೆದ್ರಿ ಓಡಿಲ್ಲ. ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ನನ್ನ ಕೊಲ್ಲೋಕೆ ಟ್ರೈ ಮಾಡಿದ್ದು ಗೋಮಸ್ ಅಲ್ಲ. ಯಾಕಂದ್ರೆ ಗೋಮಸ್ ನನ್ನ ನೋಡಿದ್ದಾನೆ. ಡೈರೆಕ್ಟ್ ಆಗಿ ನನಗೆ ಶೂಟ್ ಮಾಡಬಹುದಿತ್ತು. ಯಾಕೆ ನನ್ನ ಫ್ರೆಂಡ್ ನ ಸಾಯಿಸ್ಬೇಕು? ಯಾಕಂದ್ರೆ ಪ್ಯಾಬ್ಲೋಗೆ ಶೂಟ್ ಮಾಡಿರೋದು ಸುಪಾರಿ ಕಿಲ್ಲರ್ಸ್. ಯಾರು ನನ್ನ ಕೊಲ್ಲೋದಕ್ಕೆ ಹೇಳಿ ಕಳ್ಸಿದ್ದಾರೆ. ಮನೆ ಅಡ್ರೆಸ್ ಮಾತ್ರ ಹೇಳಿದ್ರಿಂದ ಅವರೆಲ್ಲ ನಮ್ಮ ಮನೆಗ್ ಬಂದಿದ್ದಾರೆ. ಆಗ ಮನೇಲಿ ಇದ್ದಿದ್ದು ನನ್ನ ಫ್ರೆಂಡ್ ಪ್ಯಾಬ್ಲೋ. ಅವನಿಗೂ ಗೊತ್ತಾಗಿದೆ ಅವರೆಲ್ಲ ನನ್ನೇ ಕೊಲ್ಲೋಕ್ ಬಂದಿದ್ದಾರೆ ಅಂತ. ಅದಕ್ಕೆ ಡೆಸ್ಕ್ ನಲ್ಲಿದ್ದ ನನ್ನ ಫೋಟೋನ ಬೀಳ್ಸಿ ನಾನೇ ಬೆಂಜಮಿನ್ ಅಂತ ಹೇಳಿದ್ದಾನೆ. ಅದಕ್ಕೆ ಅವರೆಲ್ಲ ಅವನಿಗೆ ಶೂಟ್ ಮಾಡ್ಬಿಟ್ರು. ಗೋಮಸ್ ಮಿಸ್ಸಿಂಗ್ ಅಂತ ಹೇಳ್ತಿದ್ರು. ಆಗ ರಿಕಾರ್ಡೋ, ಹೌದು ನಾನೇ ಅವನ್ನ ಕಿಡ್ನಾಪ್ ಮಾಡಿ ನನ್ನ ಕಾರ್ ಡಿಕ್ಕಿಯಲ್ಲಿ ಹಾಕೊಂಡ್ ಬಂದು ಸಾಯಿಸ್ಬಿಟ್ಟೆ. ಇದನ್ ಕೇಳಿ ಬೆಂಜಮಿನ್ಗೆ ಗಾಬರಿ ಆಗುತ್ತೆ. ಕಾನೂನು ವ್ಯವಸ್ಥೆನ ನಂಬ್ಕೊಂಡಿದ್ರೆ ಅವನಿಗೆ ಶಿಕ್ಷೆ ಆಗಲ್ಲ, ಅದಕ್ಕೆ ಹೀಗ್ ಮಾಡ್ದೆ. ಇನ್ಮೇಲೆ ಅವನ ಬಗ್ಗೆ ಮಾತಾಡೋಕೆ ನನ್ಗೆ ಇಷ್ಟ ಇಲ್ಲ. ದಯವಿಟ್ಟು ನೀವು ಇಲ್ಲಿಂದ ಹೋಗಿ ಅಂತ. ಬೆಂಜಮಿನ್ ಅಲ್ಲಿಂದ ಹೊರಡ್ತಾರೆ. ಹೀಗೆ ಕಾರ್ನಲ್ಲಿ ಹೋಗ್ತಾ ಇರುವಾಗ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ರಿಕಾರ್ಡೋ ಒಂದ್ ಸೀನ್ ನಲ್ಲಿ ಏನ್ ಹೇಳಿದ್ದ, ಅವನ್ನ ಒಂದೇ ಸಲ ಸಾಯಿಸ್ಬಿಟ್ರೆ ಅವ್ನ್ ಮಾಡಿರೋ ತಪ್ಪು ಏನು ಅನ್ನೋದು ಅವನಿಗೆ ಗೊತ್ತಾಗೋದಿಲ್ಲ. ಬದಲಾಗಿ ಒಂದ್ ಜಾಗದಲ್ಲಿ ಕೂಡು ಹಾಕಿದ್ರೆ ಅವ್ನ್ ಮಾಡಿರೋ ತಪ್ಪಿನ ಅರಿವಾಗುತ್ತೆ ಅಂತ. ಸೊ ಈ ತರ ಹೇಳಿದ ರಿಕಾರ್ಡೋ ಹೇಗೆ ಗೋಮಸ್ ನ ಶೂಟ್ ಮಾಡ್ದ ಅಂತ ಡೌಟ್ ಶುರು ಆಗುತ್ತೆ. ಮತ್ತೆ ರಿಕಾರ್ಡೋ ಮನೆ ಹತ್ರ ಬರ್ತಾರೆ. ಆಗ ರಿಕಾರ್ಡೋ ಫುಡ್ ತಗೊಂಡು ಬೇಸ್ಮೆಂಟ್ ಗೆ ಹೋದಾಗ ಹಿಂದೆನೆ ಬೆಂಜಮಿನ್ ಕೂಡ ಹೋಗ್ತಾರೆ. ನೋಡಿದ್ರೆ ಗೋಮಸ್ ನ ರಿಕಾರ್ಡೋ ಮನೆ ಒಳಗಡೆ ಜೈಲ್ ತರ ಸೆಟ್ ಮಾಡಿ ಅಲ್ಲೇ ಕೂಡ್ ಹಾಕಿದ್ದಾನೆ. ಕಳೆದ 25 ವರ್ಷಗಳಿಂದ ಗೋಮಸ್ ಇಲ್ಲೇ ಇದ್ದಾನೆ. ಟೈಮ್ಗೆ ಸರಿಯಾಗಿ ಫುಡ್ ಬರುತ್ತೆ. ಆದ್ರೆ ರಿಕಾರ್ಡೋ ಗೋಮಸ್ ಹತ್ರ ಇದುವರೆಗೂ ಒಂದು ಮಾತು ಕೂಡ ಆಡಿಲ್ಲ. ಬೆಂಜಮಿನ್ ಒಳಗಡೆ ಬಂದಿದ್ನ ರಿಕಾರ್ಡೋ ಕೂಡ ನೋಡ್ತಾರೆ. ಗೋಮಸ್ ಹೇಳ್ತಾನೆ, ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ಗೆ ನಾನ್ ಮಾಡಿರೋ ತಪ್ಪಿನ ಅರಿವಾಗಿದೆ. ದಯವಿಟ್ಟು ನನ್ ಜೊತೆ ಮಾತಾಡೋಕೆ ಹೇಳಿ. 25 ವರ್ಷದಿಂದ ನಾನ್ ಯಾರ ಜೊತೆನೂ ಮಾತಾಡಿಲ್ಲ. ನೀವಾದ್ರೂ ನನ್ ಜೊತೆ ಮಾತಾಡಿ ಅಂತ ಅಳ್ತಾ ಇದ್ದಾನೆ. ಅವ್ನ್ ಮಾಡಿರೋ ತಪ್ಪಿಗೆ ಇದೇ ತಕ್ಕ ಶಿಕ್ಷೆ ಅನ್ಕೊಂಡು ಬೆಂಜಮಿನ್ ಅಲ್ಲಿಂದ ಹೊರಟು ಮನೆಗ್ ಬರ್ತಾರೆ. ಈಗ ನಾವೆಲ್ ಕಂಪ್ಲೀಟ್ ಆಗಿದೆ. ಜೀವಕ್ಕೆ ಹೆದ್ರಿ ಊರ್ ಬಿಟ್ಟು ಹೋದಾಗ ಐರಿನ್ ನ ಕೂಡ ಜೊತೆಲ್ ಕರ್ಕೊಂಡು ಹೋಗ್ಬೇಕಿತ್ತು. ಆದ್ರೆ ನಾನ್ ಹಾಗ್ ಮಾಡಿಲ್ಲ. ಸೊ ಈ ವಿಷಯ ರಿಯಲೈಸ್ ಆದ್ಮೇಲೆ ನೇರವಾಗಿ ಐರಿನ್ ನ ಮೀಟ್ ಆಗ್ತಾರೆ. ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಹೇಳಿದಾಗ, ನಾರ್ಮಲ್ ವಿಷಯ ಆದ್ರೆ ಕೂತ್ಕೋ, ಪರ್ಸನಲ್ ಆಗಿದ್ರೆ ಡೋರ್ ಕ್ಲೋಸ್ ಮಾಡು ಅಂತ. ಆಗ ಬೆಂಜಮಿನ್ ಡೋರ್ ಕ್ಲೋಸ್ ಮಾಡ್ತಾರೆ. ಅಂದ್ರೆ ಲವ್ ಪ್ರಪೋಸ್ ಮಾಡಿದ್ರು ಅಂತ ಅರ್ಥ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.